ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಸೊ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಚಿತ್ತೂರು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ತಿಳಿಸಿ. ಹುಟ್ಟಿದ ದಿನಾಂಕ 16/10/1989. ಓಕೆ. ರಾತ್ರಿ 11:55. 11:55 ರಾತ್ರಿ. ಯಾವ ಪ್ಲೇಸಲ್ಲಿ ಹುಟ್ಟಿರೋದು? ನಾನು ತಿಪ್ಟೂರೇ ಮೇಡಮ್. ತಿಪ್ಟೂರಲ್ಲೇ. ಓಕೆ, ಪಂಡಿತ್ ಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ಹಲೋ ಗುರುಗಳೇ. ನಮಸ್ಕಾರ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿದ್ದೀನಿ. 16 ಅಕ್ಟೋಬರ್ 1988 ಅಲ್ವಾ? 89 ಸರ್. 89. ಓಕೆ, ಈಗ 35 ವರ್ಷ ಆಗಿದೆ ನಿಮಗೆ. ರಾಶಿ ಪ್ರಕಾರ ನಿಮ್ಮ ರಾಶಿ ಮೇಷರಾಶಿ, ಸರಿ ಇದೆಯಾ? ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದ್ದೀರಾ. ಹಾಂ ಸರ್, ಕೃತಿಕಾ ನಕ್ಷತ್ರ ಅಂತ ಇದ್ರು. ನಾನು ಅದೇ ಹೇಳಿದ್ದು, ಕೃತಿಕಾ ನಕ್ಷತ್ರವೇ ಹೇಳಿದ್ದು, 1ನೇ ಪಾದ. ನಿಮ್ದು ಏನೇ ಘಟನೆಗಳು ನಡೆದ್ರೆ ಮೊದಲು ಈಗಿನ ಘಟನೆಗಳ ಬಗ್ಗೆ ಕೇಳಬೇಕು, ಮುಂದಿನ ಘಟನೆ ಕೇಳಬೇಕು ಅಂದರೆ ದಶಾಭುಕ್ತಿ ಮೇಲೆ ನಿಂತಿರ್ತಕ್ಕಂಥದ್ದು. 2012ರಿಂದ ನಿಮಗೆ ರಾಹುದಶೆ ನಡೀತಾ ಇದೆ. ಆ ರಾಹುದಶೆ ಹೇಗಿದೆ ಅಂತಂದರೆ ಫಸ್ಟ್ ಎಲ್ಲ ಸ್ಟಾರ್ಟ್ ಆಗೋದೇ ಕಷ್ಟಗಳಿಂದ, ಯಾಕಂದರೆ 8ನೇ ಮನೇಲಿ ಕೂತಿರ್ತಕ್ಕಂಥದ್ದು. ಹಾಗೆ ನಿಮ್ಮದು ಏನಾದರೂ ಒಂದು ಬಿಸ್ನೆಸ್ ವಿಚಾರದಲ್ಲಿ ಅಥವಾ ಮತ್ತೊಂದು ವಿಚಾರದಲ್ಲಿ ಕೇಳಬೇಕು ಅಂದರೆ ನೀವು ಕಮಿಷನ್ ವಿಚಾರದಲ್ಲಿ ಅಥವಾ ಕಂಪ್ಯೂಟರ್ಸ್ ವಿಚಾರದಲ್ಲಿ ನೀವೇನಾದ್ರು ಮಾಡ್ಬೋದು. ಬಟ್ ನಿಮ್ಮ ಪ್ರಶ್ನೆ ಕೇಳಿಲ್ಲ ನೀವು. ಏನು ಪ್ರಶ್ನೆ ನಿಮ್ಮದು? ಗುರುಗಳೇ, ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳೇ, ಏನು ಮಾಡೋದು ತೀರ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳೇ, ಏನ್ ಮಾಡೋದು ತೀರ್ತಾನೆ ಇಲ್ಲ. ಅದು ಸೇರಿಸ್ತಂಗೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ. ಕಳಿತು ಅನ್ಕೊಂಡಾಗಲೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ. ಸರ್, ಸಾಲ ಯಾಕೆ ಮಾಡ್ತೀವಿ ಸರ್? ಫಸ್ಟು ಸರ್, ಸಾಲ ಯಾಕೆ ಮಾಡ್ತೀವಿ ನಾವು? ಯಾರಾದರೂ ಒಬ್ಬರು ವ್ಯಕ್ತಿ ಸಾಲ ಯಾಕೆ ಮಾಡ್ತೀವಿ ಹೇಳಿ? ನಿಮಗೆ ಗೊತ್ತಿರ್ಬೇಕು, ಸಾಲ ಮಾಡಿದಿರಲ್ಲ, ಸಾಲ ಯಾಕೆ ಮಾಡ್ತೀವಿ? ಅವಶ್ಯಕತೆಗಳಿಗೆ ಸರ್, ಮನೆ. ಸರಿ, ವೆರಿ ಗುಡ್, ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಅವಶ್ಯಕತೆ ಇದ್ದಾಗ, ಅವಶ್ಯಕತೆಗೆ ನಮಗೆ ಇನ್ಕಮ್ ಇರಬೇಕಲ್ವಾ ಪೇ ಮಾಡೋಕ್ಕೆ ವಾಪಸ್ಸು. ಇನ್ಕಮ್ನ ಎಕ್ಸೀಡ್ ಮಾಡಿ ನಾವು ಲೋನ್ ತೊಗೊಂಡ್ರೆ ಕಟ್ಟೋಕ್ಕೆ ಕಷ್ಟ. ನಾವು ಒಂದು ಜೋಶಲ್ಲಿ ತೊಗೊಂಡ್ಬಿಡ್ತೀವಿ, ನಾವು ಇದನ್ನು ಕಟ್ಟೋಕ್ಕೆ ಕೆಪಾಸಿಟಿ ಇದೆ ಅಂತ. ಯಾವಾಗ ನಾವು ತೊಗೊಂಡಿರ್ತಕ್ಕಂಥ ಸಾಲ, ನಮ್ಗೆ ಬರ್ತಕ್ಕಂಥ ಇನ್ಕಮ್ಮು ಎರಡೂ ಮ್ಯಾಚ್ ಆಗದೇ ಇದ್ದಾಗ ಅದು ಬಡ್ಡಿ ಜಾಸ್ತಿ ಬೆಳೆಯುತ್ತೆ, ಹುಮ್ಮಸ್ಸು ಹೊಟ್ಟೋಗುತ್ತೆ. ಅದಕ್ಕೆ ನಿಮ್ಗೆ ಹೇಳಿದ್ದು 8ನೇ ಮನೆ ರಾಹು ನಿಮಗೆ ಕಷ್ಟನೇ ಕೊಡುತ್ತೆ. ಕಮಿಷನ್ ಬರ್ತಕ್ಕಂಥ ಯಾವುದಾದ್ರು ಒಂದು ವ್ಯಾಪಾರ ಅಥವಾ ಬಿಸ್ನೆಸ್ಸು ಜಾಸ್ತಿ ಮಾಡಿ ಲಾಭ ಜಾಸ್ತಿ ಬರುತ್ತೆ. ಪ್ರಸ್ತುತ ನಡೀತಾ ಇರತಕ್ಕಂಥ ಶುಕ್ರ ಭುಕ್ತಿಲಿ ಕಳೆದಾದ ನಂತರ ಸೂರ್ಯ ಭುಕ್ತಿ ಬರುತ್ತೆ. ನಿಮ್ಮ ಸಾಲಗಳೆಲ್ಲ ತೀರಿಸ್ತಕ್ಕಂಥ ಸಮಯನೂ ನಾನು ಹೇಳ್ತೀನಿ ಇವಾಗ ಸದ್ಯಕ್ಕೆ. ಯಾಕಂದರೆ ರಾಹು ಮತ್ತು ಶುಕ್ರ 2027 ಮಾರ್ಚ್ವರೆಗೂ ಹೀಗೇ ಇರುತ್ತೆ. 2027 ಮಾರ್ಚ್ ಆದ ಮೇಲೆ ನಿಮಗೆ ಕಂಪ್ಲೀಟಾಗಿ ಬರುತ್ತೆ. ಬರೆದಿಟ್ಕೊಳ್ಳಿ, ಇದು ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿವರೆಗೂ ನಾವು ಸಮಾಧಾನದಿಂದ ಇರಬೇಕು. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರ ಅನ್ಕೊಳ್ತೀವಿ.